ರಾಜ್ಯ ಕಾಂಗ್ರೆಸ್ನಲ್ಲಿ ಏನೇನೋ ಚರ್ಚೆಗಳು. ತಮ್ಮ ಆಪ್ತರೇ ಪಕ್ಷದಲ್ಲಿ ಟಾರ್ಗೆಟ್ ಆಗ್ತಾ ಇದ್ದು ಸಿಎಂ ಸಿದ್ದರಾಮಯ್ಯ ಸೈಲೆಂಟ್ ಆಗಿದ್ದಾರೆ ಅನ್ನುವ ಮಾತು ಬೆಂಗಾವಲು ಪಡೆಯ ಆಕ್ರೋಶಕ್ಕೆ ಕಾರಣ ಆಗಿದೆ. ಮಾಜಿ ಸಚಿವ ಕೆಎನ್ ರಾಜಣ್ಣ ಕೊಟ್ಟಂತಹ ಹೊಸ ಮಾಟದ ಬಣ್ಣ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಸಿದ್ದರಾಮಯ್ಯ ಇಷ್ಟೊಂದು ಅಸಹಾಯಕ ರೀತಿ ಇದ್ದಾರೆ ಅಂತಂದ್ರೆ ಯಾರೋ ಮಾಟ ಮಂತ್ರ ಮಾಡಿಸಿರಬಹುದಾ? ರಾಜಣ್ಣ ಪಟ್ಟಂತಹ ಸಂಶಯ ಮಾತ್ರ ಬಿಸಿ ಬಿಸಿ ಚರ್ಚೆಗೆ ಗ್ರಾಸವಾಗಿದೆ. ಮಾಟ ದುಷ್ಟಶಕ್ತಿಗಳ ಆರ್ಭಟ, ಅತಿಮಾನುಷ ಶಕ್ತಿಗಳ ಮಂತ್ರ, ಕೇಡುಗಾಲದ ಕಥನ, ದ್ವೇಷ, ಅಸೂಯೆ, ಮತ್ಸರ ಮಂಥನ. ರಾಜ್ಯ ರಾಜಕೀಯದಲ್ಲಿ ಈಗ ಅದೇ ಯಕ್ಷಿಣಿ ವಿದ್ಯೆಯ ಯುದ್ಧ ಶುರುವಾಗಿದೆ. ಸಿಎಂ ಸಿದ್ದರಾಮಯ್ಯ ಮೇಲೆ ಮಾಟ ಮಾಡಿದ್ದಾರೆಂಬ ಮಾಜಿ ಸಚಿವ ಕೆಎನ್ ರಾಜಣ್ಣ ಮಾತು ಸಂಚಲನವನ್ನೇ ಸೃಷ್ಟಿಸಿದೆ. ರಾಜ್ಯ ರಾಜಕೀಯದಲ್ಲಿ ಅಘೋರ ವಾಮಾಚಾರ ವಾರ್. ಕಿಡಿ ಹಾರಿಸಿದ ರಾಜಣ್ಣ, ಕೆಂಡ ಕಾರಿದ ಡಿಕೆ ಆಪ್ತ ಬಾಲಣ್ಣ. ರಾಜ್ಯ ರಾಜಕೀಯದಲ್ಲಿ ಎಂದೂ ಕೇಳರಿಯದ ಬ್ಲಾಕ್ ಮ್ಯಾಜಿಕ್ ಕದನ ಶುರುವಾಗಿದೆ. ನಿನ್ನೆ ಕ್ರಾಂತಿವೀರ ರಾಜಣ್ಣ ಆಡಿದ ಅದೊಂದು ಮಾಟದ ಮಾತು ಮ್ಯಾರಥಾನ್ ಸ್ಫೋಟವನ್ನೇ ಸೃಷ್ಟಿಸಿದೆ. ಸಿಎಂ ಸಿದ್ದರಾಮಯ್ಯ ಸೈಲೆಂಟ್ ಆಗಿರುವುದಕ್ಕೆ ಕಾರಣ ಕಂಡುಕೊಂಡ ರಾಜಣ್ಣನಿಗೆ ಕಾಣಿಸಿದ್ದು ಭಾನುಮತಿ. ಮೂಢನಂಬಿಕೆ ವಿರುದ್ಧ ಕಾನೂನು ತಂದಿದ್ದ ಅದೇ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮಾಟ ಮಂತ್ರ ಮಾಡಿಸಿದ್ದಾರೆ ಅನ್ನೋ ಸಂದೇಹ ಹುಟ್ಟುವಂತೆ ಮಾಡಿದೆ. ಅಷ್ಟಕ್ಕೂ ರಾಜಣ್ಣ ನಿನ್ನೆ ಹೇಳಿದ್ದೇನು ಅನ್ನೋದನ್ನ ಒಂದ್ಸರಿ ನೋಡ್ಬಿಡಿ. ನಾನು ಒಂದೊಂದ್ಸರಿ ಸಿಎಂ ಇಷ್ಟೊಂದು ಅಸಹಾಯಕರ ಆಗ್ತಾ ಇದಾರಲ್ಲ ಅಂತಕ್ಕಂಥದ್ದು ನೋಡಿದಾಗ ಯಾರಾದ್ರೂ ಮಾಟ ಮಂತ್ರ ಮಾಡಿಸ್ಬಿಟ್ಟವ್ರೇನೋ ಅವ್ರ ಮೇಲೆ ಸ್ವಲ್ಪ ವಿಚಾರ ಮಾಡ್ತಾ ಇದ್ದೀನಿ. ಅದನ್ನೇ ರೀ ವಿಚಾರ ಮಾಡ್ತಾ ಇದ್ದೀನಿ ಅಂದ್ರೆ ಅದನ್ನ ನಾನು ಐ ಆಮ್ ಇನ್ವೆಸ್ಟಿಗೇಟಿಂಗ್ ಇಟ್ ಅಂತ. ನಾಸ್ತಿಕರೋ ನೋಡ್ರಿ, ಆಸ್ತಿ ಯಾವಾಗ್ಲಾದ್ರೂ ಕೂಡ ಮನುಷ್ಯನ ಮೇಲೆ ಏನಾದ್ರು ಪರಿಣಾಮ ಆಗ್ಬೇಕು ಅಂದ್ರೆ ಅವ್ರು ಆಸ್ತಿಕರೇ ಆಗಿರ್ಬೇಕು ಅಂತಲ್ಲ, ಅಥವಾ ನಾಸ್ತಿಕರಾಗಿರ್ಬೇಕು ಅಂತಾನೂ ಅಲ್ಲ. ಬರ್ತಕ್ಕಂಥ ತೊಂದರೆ ಯಾರನ್ನೂ ಬಿಡೋದಿಲ್ಲ. ಮಾಟ ಮಂತ್ರ ಏನೋ ಮಾಡಿಸ್ಬಿಟ್ಟಿದಾರೇನೋ ಅನ್ನೋ ಜನ ಮಾತಾಡ್ತಾರಲ್ಲ, ಅದನ್ನ ನಾನು ನಂಬುವಾಗ ಆಗ್ತದೆ. ಯಾರು ಮಾಡಿರಬಹುದು ಅನ್ನೋದನ್ನು ನಾನು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀನಿ, ಆಮೇಲೆ ನಿಮ್ಗೆ ತಿಳಿಸ್ತೀನಿ. ಇದೇ ಮಾತಿಗೆ ಶಾಸಕ ಎಚ್.ಸಿ. ಬಾಲಕೃಷ್ಣ ಕಿಡಿಕಾರಿದ್ದಾರೆ. ಸಿಎಂ ಮೇಲೆ ಮಾಟ ಮಂತ್ರ ಮಾಡುವ ಶಕ್ತಿ ಇರೋದು ರಾಜಣ್ಣ ಅವರೊಬ್ಬರಿಗೆ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಸಿಎಂಗೆ ಯಾರು ಆಪ್ತರು ಇರ್ತಾರೆ ಅವರೇ ಮಾಡಬೇಕು. ಮಾಟ ಮಂತ್ರದಿಂದ ಅಧಿಕಾರ ಕಸಿದುಕೊಳ್ಳೋದು, ಅಧಿಕಾರ ಕೊಡಿಸೋ ಕಾಲ ಹೋಯ್ತು. ಈಗ ಯಾವ ಮಾಟ ಮಂತ್ರ ನಡೆಯಲ್ಲ ಅಂತ ಕುರ್ಚಿ ಕುರುಕ್ಷೇತ್ರಕ್ಕೆ ಡಿಕೆಶಿ ಆಪ್ತ ಲಿಂಕ್ ಬೆಸೆದ್ರು. ಏನಾದ್ರೂ ಸಿಎಂ ಮೇಲೆ ಏನಾರ ಮಾಟ ಮಂತ್ರ ಮಾಡೋ ಶಕ್ತಿ ಇರೋದು ರಾಜಣ್ಣ ಅವ್ರ ಒಬ್ಬರಿಗೇನೆ, ಇನ್ಯಾರಿಗೂ ಇಲ್ಲ ಆ ಶಕ್ತಿ. ಏನಾದರೂ ಸಿಎಂ ಅವ್ರಿಗೆ ಯಾರು ಆಪ್ತಿರ್ತಾರೆ ಅವರೇ ಮಾಡ್ಬೇಕು ಮಾಟ ಮಂತ್ರ, ಬೇರೆ ಯಾರು ಮಾಡ್ಸೋಕ್ಕಾಗಲ್ಲ. ಅಂದ್ರೆ ಅವ್ರ ಬಗ್ಗೆ ತಿಳ್ಕೊಂಡಿರ್ತಾರಂತ ಅರ್ಥ. ಮಾಟ ಮಂತ್ರ ಮಾಡಕ್ ಬೇರೆಯವ್ರು ಮಾಡಿದ್ರೆ ಬಿಡ್ತಾರ ಸಿಎಂ, ಇವ್ರು ಮಾಡಿದ್ರೆ ಅವ್ರೆಲ್ಲ ಕ್ಷಮೆ ಇರ್ತದೆ ಅವ್ರಿಗೆಲ್ಲ. ರಾಜಣ್ಣ ಅವರು ಮಾತುಗಳನ್ನ ನೀವು ಅಷ್ಟೊಂದು ಸೀರಿಯಸ್ ಆಗಿ ಪರಿಗಣಿಸಿದ್ದೀರಾ ಅಂದ್ರೆ ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಮಾಟ ಮಂತ್ರ ಕ್ಯಾಶುವಲ್ ಆಗಿ ಹೇಳಿದ್ದಾರೆ ಅಂತ ಕಾಣಿಸ್ತದೆ. ಅವರು ಜನರಲ್ ಆಗಿ ಮಾತಾಡಿದ್ದಾರೆ, ಅಷ್ಟು ಬಿಟ್ರೆ ಆ ಥರ ಮಾಟ ಮಂತ್ರ ಮಾಡಿ ಅಧಿಕಾರ ಕಸ್ಕೊಳ್ತಕ್ಕಂಥದ್ದು, ಅಧಿಕಾರ ಕೊಡಿಸ್ತಕ್ಕಂಥದ್ದು ಆ ಕಾಲ ಹೋಯ್ತು. ಯಾವ ಮಾಟ ಮಂತ್ರ ನಡೆಯಲ್ಲ ಈಗ. ನಮಗೆ ದೈನಂದಿನ ದೈವ ಶಕ್ತಿಯ ಮೇಲೆ ನಂಬಿಕೆ. ಸಿದ್ದರಾಮಯ್ಯರ ಅಹಿಂದ ಉರುಳಿದೆ ಎಂದ ನಿಖಿಲ್. ಇದೇ ಮಾಟ ಮಂತ್ರದ ಬಗ್ಗೆ ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಬೆಂಗಳೂರಿನಲ್ಲಿ ಮಾತನಾಡಿ, ಮಾಟ ಮಂತ್ರದ ಬಗ್ಗೆ ಅಷ್ಟು ಅರಿವಿಲ್ಲ, ನಾವು ದೈನಂದಿನ ದೇವರ ಮೇಲೆ ನಂಬಿಕೆ ಇಟ್ಟಿದ್ದೇವೆ ಎಂದರು. ಅಲ್ಪಸಂಖ್ಯಾತರು ಜೆಡಿಎಸ್ ಕಡೆ ಮುಖ ಮಾಡ್ತಿದ್ದಾರೆ ಎಂಬ ಪ್ರಶ್ನೆಗೆ ಸಿಎಂ ಅಹಿಂದ ಉರುಳಿದೆ. ಆಗ ರಾಜಣ್ಣ, ನಾಗೇಂದ್ರ, ಈಗ ಜಬ್ಬಾರ್, ನಜೀರ್ ತಲೆದಂಡ ಆಗಿದೆ ಅಂತ ಟಾಂಗ್ ಕೊಟ್ರು. ನನಗೆ ಮಾಟ ಮಂತ್ರದ ಬಗ್ಗೆ ಯಾವುದೇ ಅಷ್ಟು ಅರಿವಿಲ್ಲ, ಅದ್ರ ಬಗ್ಗೆ ಅಷ್ಟು ನನಗೆ ಮಾಹಿತಿನೂ ಇಲ್ಲ, ಪರಿಜ್ಞಾನವೂ ಇಲ್ಲ. ನಮ್ಗೆ ಇರ್ತಕ್ಕಂಥದ್ದು ಒಂದೇ, ನಾವು ದೈವದ ಮೇಲೆ ನಂಬಿಕೆ ಇಟ್ಕೊಂಡಿದೀವಿ ಈ ಕುಟುಂಬ. ಅದೇ ರೀತಿ ನಿಖಿಲ್ ಕುಮಾರಸ್ವಾಮಿ ಬೆಳಗ್ಗೆ ಎದ್ರೆ ಭಗವಂತನಲ್ಲಿ ಒಂದು ಪೂಜೆ ಸಲ್ಲಿಸಿ ಕೈ ಮುಗಿದು ಮನೆ ಬಿಟ್ಟು ಹೊರಡುತ್ತೆ. ಒಂದ್ ಒಳ್ಳೆ ನಮ್ ಕಡೆಯಿಂದ ಒಂದ್ 4 ಜನಕ್ಕೆ ಇವತ್ತು ಸಹಾಯ ಆಗ್ಲಪ್ಪ, ಸಾರ್ವಜನಿಕ ಬದುಕಲಿರ್ತಕ್ಕಂಥ ನಮ್ ಕಡೆಯಿಂದ ಪ್ರಾರ್ಥನೆ ಸಲ್ಲಿಸಿ ಹೊರತುಪಡಿಸಿ ನನಗೆ ಈ ಮಾಟ ಮಂತ್ರದ ಬಗ್ಗೆ ಅಷ್ಟು ನನಗೆ ಮಾಹಿತಿ ಇಲ್ಲ. ಇವಾಗ ಜಬ್ಬಾರ್ ಅವರು ಮತ್ತೆ ಇವರು ನಜೀರ್ ಅಹಮದ್ ಅವ್ರನ್ನ ಕೈ ಬಿಟ್ಟಿರ್ತಕ್ಕಂಥದ್ದು ನೋಡಿದ್ರೆ ಒಂದ್ ರೀತಿ ಆನು ಕೂಡ ಹೋಗಿದೆ, ದಾನು ಕೂಡ ಹೋಗಿದೆ. ಇನ್ನ ಅಹಿಂದ್ ದಾನಲ್ಲಿ ಹೀ ಹೋಗಿದೆ, ಆ ಹೋಗಿದೆ, ಹೀ ಹೋಗಿದೆ. ದಾ ಅಂತಕ್ಕಂಥದ್ದು ಬಹುಶಃ ಮುಂದೆ ಅದೆಲ್ಲಿಗೆ ಹೋಗಿ ನಿಲ್ಲುತ್ತೋ, ಅದು ಯಾವಾಗ ದಾನು ಕೂಡ ಕಳ್ಕೊಂಡು ಅಹಿಂದ ಅಂತಕ್ಕಂಥದ್ದು ಸಂಪೂರ್ಣ ಛಿದ್ರಗೊಳಿಸ್ತಾರೋ ಗೊತ್ತಿಲ್ಲ, ನೋಡ್ಬೇಕು.
ಒಟ್ಟಾರೆ ಸಿಎಂಗೆ ಮಾಟ ಮಾಡಲಾಗಿದೆ ಎಂದು ಮಾಜಿ ಸಚಿವ ರಾಜಣ್ಣ ಹೇಳಿಕೆ ರಾಜಕೀಯ ವಲಯದಲ್ಲಿ ಸಂಚಲನ ಸೃಷ್ಟಿಸಿದೆ. ನಾನಾ ರೀತಿಯ ವ್ಯಾಖ್ಯಾನಗಳಿಗೆ ಎಡೆಮಾಡಿಕೊಡ್ತಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.